Hello everyone. In today's class, let us study about quotient field. Let D be an integral domain. We shall see that there exists a field F which contains subset D dash. See here, D is an integral domain and F is a field. Okay. D dash is the subset of F, but D dash is isomorphic to D, and then we construct the field F with the elements of this D and which contains all the elements of D dash. D dash is the subset of F, okay, such that D is isomorphic to D dash. Here, this F will be called as the field of quotient or simply the quotient field. As D and D dash isomorphic to each other, we can say that D and D dash are identical. Hence, we can identify D dash with D. Then we say that the quotient field F of D contains D dash. Let us go for one theorem. The quotient field F is the smallest field containing D. Very important theorem. If K is any field which contains an integral domain D, then K contains a subfield, whatever it may be, K dash, D dash, let us take one, that will be isomorphic to the quotient field F of D. Let us go for the proof. Let D is an integral domain and A, B be any two elements of D are non-zero elements. Let us take one field K which contains an integral domain D. Let us derive K dash be a non-empty subset of K and such that K dash will be equal to A into B inverse, where A be not equal to 0 and belongs to D. ಇಲ್ಲಿ ಕೆ ಅನ್ನುವಂಥದ್ರಲ್ಲಿ ಇರುವಂತ ಎಲಿಮೆಂಟ್ಸ್ ಯಾವ್ಯಾವ ಪ್ರಾಪರ್ಟಿಯನ್ನ ಹೋಲ್ಡ್ ಮಾಡುತ್ತೋ ಅದೆಲ್ಲ ಪ್ರಾಪರ್ಟಿಯನ್ನ ಕೆ ಡ್ಯಾಶ್ ಕೂಡ ಹೋಲ್ಡ್ ಮಾಡುತ್ತೆ. ಯಾಕೆ ಹೇಳಿ, ಆ ಎಲ್ಲ ಎಲಿಮೆಂಟ್ಸ್ ಕೆ ದಲ್ಲಿರುವಂತಹ ಎಲಿಮೆಂಟ್ಸ್ ಹಾಕೊಂಡಿರತ್ತೆ, ವಿಚ್ ಇಸ್ ದ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಕೆ ಅಂತ ಹೇಳಿದ್ದೀವಿ. ಈಗ ಇಲ್ಲಿ ನಮ್ಗೆ ಎರಡು ಪಾರ್ಟ್ ಅಲ್ಲಿ ನಾವು ಇದನ್ನು ಪ್ರೂವ್ ಮಾಡ್ಬೇಕು. ಫಸ್ಟ್ ಪಾರ್ಟ್ ಅಲ್ಲಿ ಕೆ ಡ್ಯಾಶ್ ಸಬ್ ಫೀಲ್ಡ್ ಅಂತ ತೋರಿಸ್ಕೋಬೇಕು. ಅದಾದ ಮೇಲೆ ಅದು ಐಸೋಮಾರ್ಫಿಕ್ ಟು ದ ಕೋಶಂಟ್ ಫೀಲ್ಡ್ ಎಫ್ ಆಫ್ ಡಿ ಅಂತ ತೋರಿಸಿದ್ರೆ ಆಯ್ತು. ಡೆಫಿನೇಷನ್ ಪ್ರಕಾರ ಸಬ್ ಫೀಲ್ಡ್ ಆಗ್ಬೇಕು. ಫಸ್ಟ್ ಸಬ್ ಫೀಲ್ಡ್ ಇದ್ರೆ ಮಾತ್ರ ಅದು ಐಸೋಮಾರ್ಫಿಕ್ ಅಂತ ತೋರಿಸಿದ್ರೆ ನಮ್ಗೆ ಅದೇನಾಗತ್ತೆ, ಕೋಶಂಟ್ ಫೀಲ್ಡ್ ಅಂತ ಪ್ರೂವ್ ಆಗತ್ತೆ. ಓಕೆ, ಎರಡು ಪಾರ್ಟ್ ಅನ್ನ ಪ್ರೂವ್ ಮಾಡ್ತೇವೆ. ಫಸ್ಟ್ ಪಾರ್ಟ್ ಸಬ್ ಫೀಲ್ಡ್ ಅಂತ ತೋರ್ಸೋಣ. ಸಬ್ ಫೀಲ್ಡ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಮಲ್ಟಿಪ್ಲಿಕೇಶನ್ ಎಲಿಮೆಂಟ್ಸ್ ಬಿಲಾಂಗ್ ಆಗುತ್ತೆ ಅಂತ ತೋರಿಸ್ಬೇಕು. ಎರಡು ಎಲಿಮೆಂಟ್ಸ್ ತಗೊಳ್ಳೋಣ, ಎ ಇಂಟು ಬಿ ಇನ್ವರ್ಸ್ ಮತ್ತೆ ಸಿ ಇಂಟು ಡಿ ಇನ್ವರ್ಸ್. ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್. ಇಟ್ ಬಿಲಾಂಗ್ಸ್ ಟು ಕೆ ಡ್ಯಾಶ್, ವೇರ್ ಎ ಬಿ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಡಿ ಅಂಡ್ ಸಿ ಬಿ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಡಿ. ಎ ಬಿ ಇನ್ವರ್ಸ್ ಮೈನಸ್ ಸಿ ಡಿ ಇನ್ವರ್ಸ್ ಏನಾಗತ್ತೆ ಅಂತಂದ್ರೆ, ಎ ನಾನು ಇಲ್ಲಿ ಡಿ ಇನ್ವರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೇನೆ. ಓಕೆ, ಸೊ ಎ ನೋಡಿ ನೆನ್ಪಿಟ್ಕೊಳ್ಳಿ, ಈ ಟರ್ಮಿಗೆ ಡಿ ಇನ್ವರ್ಸ್ ಅಂತಂದ್ರೆ ಅದು 1. ಇಲ್ಲಿ ಬಿ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ದೇನೆ. ನಿಮ್ಗೆ ಎರಡೂದ್ರಲ್ಲೂ ಒಂದೇ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಂತ ಇಲ್ಲ, ನಾವು ಇಲ್ಲಿ ಈಕ್ವಲ್ ಇಲ್ಲ, ಇದ್ರದ್ದು ಸಿಂಪ್ಲಿಫಿಕೇಶನ್ ಫಾರ್ಮ್ ಇದು ಅಷ್ಟೇ. ಡಿ ಇನ್ವರ್ಸ್ ಅಂತಂದ್ರೆ 1, ಬಿ ಇನ್ವರ್ಸ್ ಅಂತಂದ್ರೆ 1 ಇಂದ ಮಲ್ಟಿಪ್ಲೈ ಮಾಡೋ ಐಡೆಂಟಿಟಿ ಎಲಿಮೆಂಟ್, ನೋ ಪ್ರಾಬ್ಲಮ್ ಅದು. ಸೊ ಈಗ ಇದು ಏನಾಗುತ್ತೆ ಅಂತಂದ್ರೆ, ಇದೆರಡರಲ್ಲಿ ಕಾಮನ್ ತೆಗೆದ್ರೆ ಎ ಡಿ ಮೈನಸ್ ಬಿ ಸಿ ಡಿ ಇನ್ವರ್ಸ್ ಬಿ ಇನ್ವರ್ಸ್ ಉಳಿತು. ಡಿ ಇನ್ವರ್ಸ್ ಬಿ ಇನ್ವರ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಡಿ ದ ಹೋಲ್ ಇನ್ವರ್ಸ್ ಅಷ್ಟೇ. ಎ ಡಿ ಮೈನಸ್ ಬಿ ಸಿ ಇಂಟು ಬಿ ಡಿ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಡ್ಯಾಶ್. ಯಾಕೆ ಹೇಳಿ, ಇದು ಎ ಇಂಟು ಬಿ ಇನ್ವರ್ಸ್ ಫಾರ್ಮೆಟ್ ಅಲ್ಲೇ ಇದೆ. ಎ ಅಂತಂದ್ರೆ ಏನು, ಎ ಡಿ ಮೈನಸ್ ಬಿ ಸಿ, ಅದನ್ನ ಇ ಅಂತ ನೇಮ್ ಮಾಡ್ಕೊಂಡಿದೀವಿ. ಬಿ ಡಿ ಇನ್ವರ್ಸ್, ಬಿ ಡಿ ಅನ್ನ ಎಫ್ ಅಂತ ನೇಮ್ ಮಾಡಿದ್ರೆ ಇ ಅಂದ್ರೆ ಇದು ಯಾವ ತರ ಇದೆ, ಇ ಇಂಟು ಎಫ್ ಇನ್ವರ್ಸ್ ಇದೇ ಫಾರ್ಮೆಟ್ ಅಲ್ಲೇ ಇದೆ. ಸೊ ನೋ ಪ್ರಾಬ್ಲಮ್, ಒಂದಾಯ್ತು. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅನ್ನ ನೀವು ಕ್ಯಾರಿ ಮಾಡಿದ್ರೆ ಎ ಬಿ ಇನ್ವರ್ಸ್ ಸಿ ಡಿ ಇನ್ವರ್ಸ್ ದ ಇನ್ವರ್ಸ್ ಬೇಕಾಯ್ತು, ಎ ಇಂಟು ಬಿ ಇನ್ವರ್ಸ್ ಆಯ್ತದ. ಸೊ ಇಲ್ಲಿ ಸಿ ಡಿ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ಇನ್ವರ್ಸ್ ದ ಇನ್ವರ್ಸ್ ಸಿ ಇನ್ವರ್ಸ್. ಡಿ ಇನ್ವರ್ಸ್ ದ ಇನ್ವರ್ಸ್ ಅಂತಂದ್ರೆ ಡಿ.
ಸೊ ಅವಾಗ ಏನಾಯ್ತು, ಎ ಡಿ ಬಿ ಇನ್ವರ್ಸ್ ಸಿ ಇನ್ವರ್ಸ್ ಆಯ್ತು. ಸೊ ಅದು ಕೂಡ ನೀವು ಸಿಂಪ್ಲಿಫೈ ಮಾಡಿದಾಗ ಎ ಇಂಟು ಬಿ ಇನ್ವರ್ಸ್ ಫಾರ್ಮೆಟ್ ಅಲ್ಲೇ ಬರ್ತಿದೆ. ಸೊ ಕೆ ಡ್ಯಾಶ್ ಇಸ್ ಸಬ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಎರಡೂದ್ರಲ್ಲೂ ಪ್ರೂವ್ ಆಯ್ತಾ, ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ಸೊ ಫರ್ದರ್ ಕೆ ಡ್ಯಾಶ್ ಇಸ್ ಅ ಸಬ್ ಫೀಲ್ಡ್ ಆಫ್ ಕೆ. Let F be a quotient field of a D. Define a mapping. We are defining pi from F to K dash. ಯಾಕೆಂದ್ರೆ F isomorphic to K dash ಅಂತ ನಾವು ಪ್ರೂವ್ ಮಾಡ್ಬೇಕಾಗಿದೆ. ಇಲ್ಲಿ ಹೇಗೆ ಡಿಫೈನ್ ಮಾಡ್ಕೊಳ್ಳೋದು ಅಂದ್ರೆ ಪೈ ಆಫ್ ಎ ಬೈ ಬಿ ಈಕ್ವಲ್ ಟು ಎ ಇಂಟು ಬಿ ಇನ್ವರ್ಸ್ ತರ ಮಾಡ್ಕೊಳ್ಳಿ. ಇದೇನು ಗೊತ್ತಾ, ಪ್ರತಿಯೊಂದು ಥಿಯರಮಿಗೂ ಅದರದ್ದೇ ಆದಂತಹ ನಾವು ಫಂಕ್ಷನ್ ಅನ್ನ ಡಿಫೈನ್ ಮಾಡ್ಕೊಂಡು ಅದು 1 1 ಆನ್ ಟು ಮತ್ತೆ ಹೋಮೋಮಾರ್ಫಿಸಮ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಮಲ್ಟಿಪ್ಲಿಕೇಶನ್ ತೋರಿಸಬೇಕಾಗತ್ತೆ. ಸೊ ಪೈ ಇಸ್ 1 1 ಅಂತ ತೋರಿಸ್ತಾ ಇದೀವಿ ನಾವಿಲ್ಲಿ. ಪೈ ಆಫ್ ಎ ಬೈ ಬಿ, ಪೈ ಆಫ್ ಸಿ ಬೈ ಡಿ ಎರಡು ತಗೊಂಡಿದೀವಿ. ಡೆಫಿನೇಷನ್ ಪ್ರಕಾರ ಪೈ ಆಫ್ ಎ ಬೈ ಬಿ ಅಂತಂದ್ರೆ ಎ ಇಂಟು ಬಿ ಇನ್ವರ್ಸ್, ಸಿ ಬೈ ಡಿ ಅಂತಂದ್ರೆ ಸಿ ಇಂಟು ಡಿ ಇನ್ವರ್ಸ್ ಹಾಕೊಂಡಿದೀವಿ. ಬಿ ಡಿ ಅನ್ನ ಎರಡು ಸೈಡ್ ಮಲ್ಟಿಪ್ಲೈ ಮಾಡಿದೀವಿ. ಬಿ ಇಂಟು ಬಿ ಇನ್ವರ್ಸ್ ಎ ಡಿ ಉಳಿತು, ಇಲ್ಲಿ ಎ ಮತ್ತೆ ಡಿ ಉಳಿತು. ಸಿ ಈಗ ಡಿ ಇನ್ವರ್ಸ್ ಇದೆ, ಈ ಬಿ ಡಿ ಅನ್ನ ಡಿ ಬಿ ಅಂತ ಬರಿತೀನಿ ನಾನು. ಈ ಬಿ ಡಿ ಮತ್ತೆ ಬಿ ಡಿ ಇಲ್ಲಿ ಏನು ಗೊತ್ತಾ, ಎ ಡಿ ಸಿ ಬಿ ಇಟ್ಕೊಂಡ್ರೆ ಡಿ ಇನ್ವರ್ಸ್ ಇಂಟು ಡಿ ಅಂತಂದ್ರೆ ಅಗೇನ್ 1 ಅದು. ಸೊ ಎ ಡಿ ಈಕ್ವಲ್ ಟು ಸಿ ಬಿ ಬಂತು. ಸೊ ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ. ಫಸ್ಟ್ ಕಂಡೀಷನ್, ಪೈ ಆಫ್ ಎ ಬೈ ಬಿ ಈಕ್ವಲ್ ಟು ಪೈ ಆಫ್ ಸಿ ಬೈ ಡಿ ಇಂಪ್ಲೈಸ್ ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ. ದೇರ್ಫೋರ್ ಪೈ ಇಸ್ 1 1. ಒಂದು ಕಂಡೀಷನ್ ಆಯ್ತು. ಪೈ ಇಸ್ ಆನ್ ಟು ಅಂತ ತೋರಿಸೋಣ. ಆನ್ ಟು ಅಂದ್ರೆ ತುಂಬಾ ಸಿಂಪಲ್ ಆಗುತ್ತೆ. ಈಗ ನೀವು ಈ ತರ ಇಲ್ಲಿ ಡಿಫೈನ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಫಾರ್ ಈಚ್ ಎ ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಡ್ಯಾಶ್, ದೇರ್ ಎಕ್ಸಿಸ್ಟ್ ಎ ಬೈ ಬಿ ಬಿಲಾಂಗ್ಸ್ ಟು ಎಫ್ ಸಚ್ ದಟ್ ಪೈ ಆಫ್ ಎ ಬೈ ಬಿ ಈಕ್ವಲ್ ಟು ಇಂಟು ಬಿ. ಪೈ ಇಸ್ ಆನ್ ಟು. ಹೋಮೋಮಾರ್ಫಿಸಮ್ ನಿಮ್ಗೆ ಇದನ್ನೆಲ್ಲ ಮಾಡಿ ಪ್ರಾಕ್ಟೀಸ್ ಆಗಿರುತ್ತೆ. ಪೈ ಆಫ್ ಎ ಬೈ ಬಿ ಪ್ಲಸ್ ಸಿ ಬೈ ಡಿ ಇದೆ. ಈಗ ಎಲ್ ಸಿ ಎಂ ಅನ್ನ ತಗೊಂಡ್ರೆ ಎ ಡಿ ಪ್ಲಸ್ ಬಿ ಸಿ ಬೈ ಬಿ ಡಿ ಆಗುತ್ತೆ. ಇದು ಪೈ ಆಫ್ ಎ ಬೈ ಬಿ ಫಾರ್ಮೆಟ್ ಅಲ್ಲೇ ಇದೆ. ಎ ಬೈ ಬಿ ಅಂತಂದ್ರೆ ಎ ಇಂಟು ಬಿ ಇನ್ವರ್ಸ್. ಎ ಇದ್ದಲ್ಲಿ ಎ ಡಿ ಪ್ಲಸ್ ಬಿ ಸಿ ಇದೆ, ಬಿ ಇದ್ದಲ್ಲಿ ಬಿ ಡಿ ಇದೆ, ಬಿ ಡಿ ಇದೆ ಇನ್ವರ್ಸ್ ಆಯ್ತು. ಸೊ ಬಿ ಡಿ ಇನ್ವರ್ಸ್ ಅನ್ನ ಡಿ ಇನ್ವರ್ಸ್ ಬಿ ಇನ್ವರ್ಸ್ ಆಗಿ ಬರೀತೀರಾ. ಡಿ ಇನ್ವರ್ಸ್ ಬಿ ಇನ್ವರ್ಸ್ ಅನ್ನ ಒಳಗ್ ತಗೊಂಡ್ರೆ ಎ ಡಿ ಡಿ ಇನ್ವರ್ಸ್ ಬಿ ಇನ್ವರ್ಸ್ ಪ್ಲಸ್ ಬಿ ಸಿ ಡಿ ಇನ್ವರ್ಸ್ ಬಿ ಇನ್ವರ್ಸ್ ಉಳಿತು. ಡಿ ಡಿ ಇನ್ವರ್ಸ್ ಅಂದ್ರೆ 1 ಪ್ಲಸ್ ಈಗ ಬಿ ಬಿ ಇನ್ವರ್ಸ್ ಅಂತಂದ್ರೆ 1, ಅವಾಗ ಸಿ ಡಿ ಇನ್ವರ್ಸ್ ಉಳಿತು. ಎ ಬಿ ಇನ್ವರ್ಸ್ ಅಂದ್ರೆ ಪೈ ಆಫ್ ಎ ಬೈ ಬಿ, ಸಿ ಡಿ ಇನ್ವರ್ಸ್ ಅಂದ್ರೆ ಪೈ ಆಫ್ ಸಿ ಬೈ ಡಿ. ಅದೇ ರೀತಿ ಮಲ್ಟಿಪ್ಲಿಕೇಶನ್ಗೂ ಹಾಕಿದ್ರೆ ಎ ಸಿ ಬೈ ಬಿ ಡಿ ಪೈ ವಿತ್ ರೆಸ್ಪೆಕ್ಟ್ ಟು ಪೈ ಬಂತು. ಎ ಸಿ ಬಿ ಡಿ ಇನ್ವರ್ಸ್ ಆಯ್ತು ಎ ಬೈ ಬಿ ಫಾರ್ಮೆಟ್ ಅಲ್ಲೇ. ಸೊ ಎ ಸಿ ಬಿ ಡಿ ದ ಹೋಲ್ ಇನ್ವರ್ಸ್ ಕ್ಯಾನ್ ಬಿ ರಿಟರ್ನ್ as ಡಿ ಇನ್ವರ್ಸ್ ಬಿ ಇನ್ವರ್ಸ್. ಸೊ ಎ ಇಂಟು ಬಿ ಇನ್ವರ್ಸ್, ಸಿ ಇಂಟು ಡಿ ಇನ್ವರ್ಸ್ ಆಗಿ ಗ್ರೂಪ್ ಮಾಡಿದ್ರೆ ಎ ಇಂಟು ಬಿ ಇನ್ವರ್ಸ್ ಅಂತಂದ್ರೆ ಪೈ ಆಫ್ ಎ ಬೈ ಬಿ, ಅಗೇನ್ ಸಿ ಇಂಟು ಡಿ ಇನ್ವರ್ಸ್ ಅಂತಂದ್ರೆ ಪೈ ಆಫ್ ಸಿ ಬೈ ಡಿ ಆಯ್ತು. ಸೊ ಪೈ ಆಫ್ ಎ ಸಿ ಬೈ ಬಿ ಡಿ ಈಕ್ವಲ್ ಟು ಪೈ ಆಫ್ ಎ ಬಿ ಇಂಟು ಪೈ ಎ ಬೈ ಬಿ ಇಂಟು ಪೈ ಆಫ್ ಸಿ ಬೈ ಡಿ. ಎಲ್ಲ ಕಂಡೀಷನ್ ಪ್ರಕಾರ ನಮ್ಗೆ ಏನಾಯ್ತು, ಇದು ಅಂದ್ರೆ ಫಸ್ಟ್ 1 1 ಆನ್ ಟು ತೋರಿಸಿದ್ವಿ, ಆಮೇಲೆ ಹೋಮೋಮಾರ್ಫಿಸಮ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಮಲ್ಟಿಪ್ಲಿಕೇಶನ್ ತೋರಿಸಿರೋದ್ರಿಂದ ಪೈ ಇಸ್ ಐಸೋಮಾರ್ಫಿಸಮ್ ಅಂತ ಬಂತು. ಐಸೋಮಾರ್ಫಿಸಮ್ ಪೈ ಅನ್ನ ಡಿಫೈನ್ ಮಾಡಿರೋದು ಫ್ರಾಮ್ ಎಫ್ ಟು ಕೆ ಡ್ಯಾಶ್ ಇರೋದಕ್ಕೆ ನಮ್ಗೆ ಇಲ್ಲಿ ಏನಾಯ್ತು, ಕೆ ಡ್ಯಾಶ್ ಟು ಎಫ್ ಐಸೋಮಾರ್ಫಿಕ್ ಟು ಕೆ ಡ್ಯಾಶ್ ಆರ್ ಕೆ ಡ್ಯಾಶ್ ಐಸೋಮಾರ್ಫಿಕ್ ಟು ಎಫ್ ಎರಡು ಒಂದೇ. ಈ ಥಿಯರಮ್ ಪ್ರೂವ್ ಆಯ್ತು. ಇದರ ಜೊತೆಗೆ ಒಂದು ಕೊರೋಲರಿ, ಕೋಶಂಟ್ ಫೀಲ್ಡ್ ಆಫ್ ಫೈನೈಟ್ ಇಂಟಿಗ್ರಲ್ ಡೊಮೇನ್ ಕೋಇನ್ಸೈಡ್ಸ್ ವಿತ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಇದು ತುಂಬಾ ಸಿಂಪಲ್ ಒನ್. ಡಿ ಅನ್ನುವಂಥದ್ದು ಫೈನೈಟ್ ಇಂಟಿಗ್ರಲ್ ಡೊಮೇನ್ ಆಗಿತ್ತು ಅಂತ ಅಂದ್ರೆ ಅದು ಫೀಲ್ಡ್ ಆಗಿರುತ್ತೆ. ಕೋಶಂಟ್ ಫೀಲ್ಡ್ ಎಫ್ ಅನ್ನುವಂಥದ್ದು ಸ್ಮಾಲೆಸ್ಟ್ ಫೀಲ್ಡ್ ಕಂಟೈನಿಂಗ್ ಇಂಟಿಗ್ರಲ್ ಡೊಮೇನ್ ಅಂತ ಹೇಳ್ತೀವಿ ನಾವು. ಅಗೇನ್ ಮೇಲ್ಗಡೆ ಬಂದಿರೋ ಥಿಯರಮ್ ಪ್ರಕಾರ ಇದೆಲ್ಲ ಸಿಗುತ್ತೆ ನಮ್ಗೆ. ಡಿ ಇಸ್ ದ ಸ್ಮಾಲೆಸ್ಟ್ ಫೀಲ್ಡ್ ಕಂಟೈನಿಂಗ್ ಡಿ, ಅದು ಯಾವಾಗ್ಲೂ ಟ್ರೂ. ಅವಾಗ ಏನಾಯ್ತು, ಒಂದು ಫೀಲ್ಡ್ ಅಲ್ಲಿ ಅಥವಾ ಒಂದು ಡೊಮೇನ್ ಅಲ್ಲಿ ಎರಡು ಸ್ಮಾಲೆಸ್ಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಒಂದು ಡೊಮೇನ್ ಅಲ್ಲಿ ಎರಡು ಸ್ಮಾಲೆಸ್ಟ್ ಫೀಲ್ಡ್ ಇರಕ್ ಹೆಂಗ್ ಸಾಧ್ಯ ಇಲ್ಲ. ಅದು ಎರಡು ಒಂದೇ ಇದ್ದಾಗ ಮಾತ್ರ ನಮ್ಗೇನಾಗತ್ತೆ, ಅದು ಫೀಲ್ಡ್ ಎಫ್ ಅನ್ನುವಂಥದ್ದು ಫೈನೈಟ್ ಇಂಟಿಗ್ರಲ್ ಡೊಮೇನಿನ ಕೋಶಂಟ್ ಫೀಲ್ಡ್ ಆಗಿರುತ್ತೆ ಅಂತ ಸಿಗುತ್ತೆ. ಅದು ಎರಡು ಒಂದೇ ಇರಬೇಕು. ಅದಕ್ಕೆ ನಾವು ಹೇಳೋದು coincides with itself. Okay, that is the corollary for the above theorem. Okay, let us continue in the next.